ದೋಷಕುನ ತೋರುವುದೋ ದೋಷಕುನ ಯಾರ ಕೇಳಲೇನ ಮಾಡ್ತೆ ಯಾರ ಕೇಳಲೇನ ಮಾಡ್ತೆ ತೋರುವುದೋ ದೋಷಕುನ ನರಿಗಳಲ್ಲಿ ಕೂಗುತ್ತಿರಲು ಬಿರುಸಿನಿಂದ ಗಾಳಿ ಬೀಸೆ ಶತ್ರುಘ್ನ ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ಸಹೋದರ ಕರುಗಳನ್ನು ಅಗ್ನಿ ಸುಡಲು ಕರುಗಳನ್ನು ಅಗ್ನಿ ಸುಡಲು ಬರಿಗಿದೇನ ತೋಚದಾಯ್ತೆ ಸಹೋದರ ಬರಿಗಿದೇನ ತೋಚದಾಯ್ತೆ ತೋರುವುದೋ ದೋಷಕುಂದ ಯಾರ ಕೇಳಲೇನ ಮಾಡ್ತೆ ಯಾರ ಕೇಳಲೇನ ಮಾಡ್ತೆ ತೋರುವುದೋ ದೋಷಕುಂದ ಬರದಳೆಮ್ಮನೋ ಕರೆದು ನೇತಕ್ಕೆ ಸಹೋದರ ಬರದಳೆಮ್ಮನೋ ಕರೆದು ನೇತಕ್ಕೆ ಪುರಿಯದೇನ ತೋಜಾದ ಬರಿಯದೇನ ತೋಜಾದ ಪುರವ ನೋಡೆ ಗಣಮಜಾನನ ಪುರವ ನೋಡೆ ನನ್ನ ಸ್ಮಶಾನದ ಬರಿಯದೇನ ತೋಜಾದಾಯ್ತೆ ಬರಿದೇನ ತೋಚದಾಯ್ತೆ ತೋರುವುದೋ ದೋಷಕುನ್ನ ಯಾರ ಕೇಳಲೇನ ಮಾಡ್ತೆ ಸಹೋದರ ಯಾರ ಕೇಳಲೇನ ಮಾಡ್ತೆ ತೋರುವುದೋ ದೋಷಕುನ್ನ ಸಹೋದರ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆನಿಸಲು ನಾವೀರ್ವರು ಜಾಗೃತಿಯಾಗಿ ಅಯೋಧ್ಯೆಗೆ ಬರಬೇಕೆಂತಲೂ ತಂದೆಯವರು ಕೇಕೆಯ ನಗರಕ್ಕೆ ದೂತನನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ಹಿಂದೇಕೋ ನನ್ನ ಮನಸ್ಸಿನಲ್ಲಿ ಬಹಳ ಭೀತಿಯುಂಟಾಗುತ್ತಿದೆ. ಕೇಕೆಯ ನಗರದಿಂದ ಹೊರಟಂತಹ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಎದುರಾಗುತ್ತಿವೆ. ಅದಕ್ಕನುಗುಣವಾಗಿ ನಿನ್ನೆಯ ದಿವಸ ರಾತ್ರಿ ನನ್ನ ಕನಸಿನಲ್ಲಿ ನಾನೊಂದು ದುಸ್ವಪ್ನವನ್ನು ಕಂಡೆ. ಅಗ್ರಜ, ಆ ಕನಸಿನಲ್ಲಿ ಒಂದು ದೊಡ್ಡದಾದ ಅರಣ್ಯ. ಆ ಅರಣ್ಯದಲ್ಲಿ ನಾನೋರ್ವನೇ ಏಕಾಂಗಿಯಾಗಿ ನಡೆದುಕೊಂಡು ಹೋಗುತ್ತಿರುವಾಗ ಶ್ವೇತ ವಸ್ತ್ರಧಾರಿಯಾದ ಓರ್ವ ವಯೋವೃದ್ಧರು ನನ್ನನ್ನು ಕಂಡು ಮಗು ಭರತ ನನ್ನನ್ನು ಕಾಪಾಡು ಕಾಪಾಡು ಎಂದು ಕೂಗಿಕೊಂಡರು. ಆ ಕೂಗನ್ನು ಹೋಗಿ ಹಿಂಬಾಲಿಸಿ ನೋಡಿದರೆ ಆ ವಯೋವೃದ್ಧರಾದರೂ ನಮ್ಮ ಪೂಜ್ಯ ತಂದೆಯವರೇ ಆಗಿದ್ದರು. ಅಣ್ಣ, ಅಯ್ಯೋ ಮುಂದೇನು ಗತಿ ಎಂದು ನಾನು ಜನಕನನ್ನು ರಕ್ಷಿಸಬೇಕೆನ್ನುವಷ್ಟರಲ್ಲಿ ತಂದೆಯವರು ಕಣ್ಮರೆಯಾದರು. ತಕ್ಷಣ ಎಚ್ಚರವಾಯಿತು. ಪುನಃ ರಾತ್ರಿಯೆಲ್ಲ ನಿದ್ರೆಯೇ ಬಾರಲಿಲ್ಲ. ಅಷ್ಟರಲ್ಲಿ ಬೆಳಗಾಯಿತು. ಅಯೋಧ್ಯ ನಗರದಿಂದ ದೂತನೋರ್ವನು ಶುಭ ಸಮಾಚಾರವೊಂದನ್ನು ತಂದನು. ಏನೆಂಬುದಾಗಿ? ಆ ಶುಭ ವಾರ್ತೆಯಾದರೂ ನನ್ನ ಪ್ರೀತಿ ಅಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೇ ಆಗಿತ್ತು. ಆ ಸಂತೋಷದ ವಿಚಾರವನ್ನು ಕೇಳಿ ಆನಂದಭರಿತನಾದ ನಾನು ರಾತ್ರಿ ಕಂಡ ದುಸ್ವಪ್ನವನ್ನು ಮರೆತು ಮಾವನವರ ಆಜ್ಞೆಯನ್ನು ಪಡೆದು ರಥವನ್ನೇರಿ ಅಯೋಧ್ಯೆಯ ಕಡೆಗೆ ಹೊರಟರೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಎದುರಾಗುತ್ತಿವೆ. ಸಹೋದರ, ಈ ದಿನ
ಅಣ್ಣನ ಪಟ್ಟಾಭಿಷೇಕ. ಆದರೆ ನಗರವೆಲ್ಲವೂ ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲೆಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರು ಸಂಭ್ರಮದಿಂದ ಓಡಾಡುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಜಗೃದ್ಧಾದಿಗಳ ವಾಸಸ್ಥಳವಾದ ಸ್ಮಶಾನದಂತೆ ಭಾಸವಾಗುತ್ತಿದೆ. ಅಲ್ಲದೆ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಧವಾದ ವಾಣಿಯು ಭರತ, ಪುರಪ್ರವೇಶ ಮಾಡಬೇಡ ಎಂದು ಸಾರಿ ಹೇಳುತ್ತಿದೆ. ಶತ್ರುಘ್ನ, ಅಣ್ಣ, ನಗರದಲ್ಲಿ ಏನಾಗಿರುವುದೋ ತಿಳಿಯದಾಗಿದೆಯಲ್ಲ. ಅಣ್ಣ, ನನಗೂ ಹಾಗೆ ತೋಚದಂತಾಗಿದೆ. ನಡಿ ಅಣ್ಣ, ಪಟ್ಟಣಕ್ಕೆ ಹೋಗಿ ಸಂಗತಿಯನ್ನು ತಿಳಿಯೋಣ. ಘೋರಮಾದ ವೃದ್ಧತೆಯೋ ಘೋರಮಾದ ವೃದ್ಧತೆಯೋ ದಾರಿಯನ್ನು ಮೋಟೋರಿ ಹೋದೋ ಬಾರಿಯನ್ನು ಮೋಟೋಟಿರದು ಬಾರಿ ಊರುಗ ಅಡ್ಡಲಹುದೋ ಬಾರಿ ಊರುಗ ಅಡ್ಡಲಹುದೋ ಬಾರಿ ಊರುಗ ಅಡ್ಡಲಹುದೋ ಬರೀ ಇದೇನೋ ತೋಚದಾಯ್ತೆ ಬರೀ ಇದೇನೋ ತೋಚದಾಯ್ತೆ ತೋರುವುದೋ ದೋಷ ಕೊಂದ ಯಾರ ಕೇಳಲೇನ ಮಾರ್ಪೆ ಯಾರ ಕೇಳಲೇನ ಮಾರ್ಪೆ ತೋರುವುದೋ ದೋಷ ಕೊಂದ ಳಾದ ಮಂಥರೆಯ ಮಾತನ್ನು ಕೇಳಿ ನನ್ನ ಸೌಭಾಗ್ಯವನ್ನು ನಾನೇ ನಾಶ ಮಾಡಿಕೊಂಡೆನಲ್ಲ. ನಾನೆಂತಹ ನಿರ್ಭಾಗ್ಯನು. ಶತ್ರುಘ್ನ, ಅಣ್ಣ, ಪ್ರತಿ ದಿವಸವೂ ಆನಂದದ ಸಾಗರದಂತೆ ಕಾಣುತ್ತಿದ್ದ ಮಾತೆಯವರ ಅಂತಃಪುರವು ಇಂದು ದುಃಖಮಯವಾಗಿರುವುದು. ಸದಾ ಮಾತೆಯ ಮಂದಿರದಲ್ಲೇ ಪವಣಿಸುತ್ತಿದ್ದ ಜನಕನು ಕಾಣುತ್ತಿಲ್ಲ. ಮಾತೆಯೂ ಸಹ ಮೌನದಿಂದಲೇ ಕುಳಿತಿರುವಳು. ಬಾ ಸಹೋದರ, ಆಕೆಗೆ ನಮಸ್ಕರಿಸಿ ವಿಚಾರವೇನೆಂದು ತಿಳಿದುಕೊಳ್ಳೋಣ. ಅಮ್ಮ, ನಮಸ್ಕರಿಸುವೆವು. ಕುಮಾರ, ಅಮ್ಮ, ಏಕೆ ತಾಯಿ ಮೌನದಿಂದಿರುವೆ? ಏನಾಯಿತು? ಅಮ್ಮ, ಇದೇನು ತಾಯಿ, ನಿನ್ನ ಮುಖವನ್ನು ನೋಡ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಪತಾಕೆ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆ. ಏನಾಯಿತು ತಾಯಿ? ಜನಕನೆಲ್ಲಮ್ಮ? ರಾಮ ಲಕ್ಷ್ಮಣರಲ್ಲಮ್ಮ, ಸೀತಾ ಮಾತೆಯಲ್ಲಿ ತಾಯಿ. ಅಮ್ಮ, ಹೇಳು ತಾಯಿ, ಜನಕನಲ್ಲಿ? ಕುಮಾರ, ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ? ನಿಮ್ಮ ತಂದೆಯವರು ಪರಲೋಕವಾಸಿಯಾದರು.
60,000 ವರ್ಷಗಳ ಕಾಲದಿಂದಲೂ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೊನೆಗೂ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಸ್ವರ್ಗಲೋಕವಾಸಿಯಾದೆಯ ನಿನ್ನ ಹತ್ಯೆ ಕಾಲದಲ್ಲಿ ನಿನ್ನ ಸಮೀಪದಲ್ಲಿದ್ದು ನಿನ್ನ ಚರಣ ಸೇವೆಯನ್ನು ಮಾಡುವ ಭಾಗ್ಯವೂ ನನಗೆ ದೊರಕಲಿಲ್ಲ. ಹೇ ಸ್ವರ್ಗಲೋಕದಲ್ಲಿರುವ ನನ್ನ ತಂದೆಯೇ, ಇದೋ ನಿನಗೆ ಇಲ್ಲಿಂದಲೇ ವಂದಿಸುವೆನು. ಈ ಭರತನ ಶತಾಪರಾಧಗಳನ್ನು ಮನ್ನಿಸು. ಅಮ್ಮ ತಾಯಿ, ಜನಕನ ಮರಣಕ್ಕೆ ಕಾರಣವಾದರೂ ಏನು? ಭರತ, ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣಳೆ ಕುಮಾರ. ನೀನು ಕಾರಣಳೆ? ಅದು ಹೇಗಮ್ಮ? ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಿನ್ನ ಒಳಿತಿಗಾಗಿ ಆ ವರಗಳನ್ನು ಈಗ ಕೇಳಿಕೊಂಡೆನು ಕುಮಾರ. ಏನೆಂಬುದಾಗಿ ಕೇಳಿಕೊಂಡಿರಿ? ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಇನ್ನು ಎರಡನೇ ವರಕ್ಕೆ ರಾಮನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ. ಏನೆಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ಶ್ರೀರಾಮಚಂದ್ರನು 4 ಮುಡಿಗಳನ್ನುಟ್ಟು ಜಟವಲ್ಕಲಧಾರನಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕೆಂದು ಯಾಚಿಸಿದವಳು ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಸಂದೇಹವೇ? ಅಥವಾ ಈ ಪಾಪಿ ಭರತನ ತಾಯಿಯೇ? ಕುಮಾರ, ಇಲ್ಲ, ನೀನು ನನ್ನ ಎತ್ತ ತಾಯಿಯಾಗಲು ಸಾಧ್ಯವೇ ಇಲ್ಲ. ನೀನ್ಯಾರೋ ರಾಕ್ಷಸಿಯಾಗಿರಬೇಕು. ಹೇ ಪಾಪಿ ಭರತ, ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆಯನ್ನಮ್ಮ ಎಂದು ಕರೆದೆ? ನೀನು ಮಾಡಿದ ಯಾವ ಪಾಪದಿಂದ ಈಕೆಯನ್ನು ಅಮ್ಮ ಎಂದು ಕರೆದೆ? ನೀನು ಈಕೆಯ ಗರ್ಭದಲ್ಲಿ ಜನಿಸುವುದಕ್ಕಿಂತಲೂ ಈಕೆಯು ಬಂಜೆಯಾಗಿದ್ದರೆ ಲೋಕವೇ ಕಲ್ಯಾಣವಾಗುತ್ತಿತ್ತು. ಅಮ್ಮ, ನನ್ನಂಡನಾದ ಶ್ರೀರಾಮಚಂದ್ರನು ತನ್ನ ಎತ್ತ ಮಾತೆಗಿಂತಲೂ ನಿನ್ನ ಮೇಲೆ ಅತಿಯಾದ ಪ್ರೀತಿ ಮಮತೆಯನ್ನಿಟ್ಟಿದ್ದನಲ್ಲ, ಅದನ್ನ ಮರೆತೆ ಏಕೆ ತಾಯಿ, ಏಕೆ? ಶ್ರೀರಾಮನಲ್ಲಿ ಇಂತಹ ಕಠೋರ ವರಗಳನ್ನು ಕೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತಮ್ಮ? ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಮಾತು ನಿನ್ನ ವಿಚಾರದಲ್ಲಿ ಸತ್ಯವೇ ಆಯಿತು. ರವಿಕುಲ ಸಿಂಹಾಸನಾಧಿಕಾರಿಯು, ನಮ್ಮೆಲ್ಲರ ಜ್ಯೇಷ್ಠನು, ಪಿತೃ ಸಮಾನನು ಆದ ಆ ಪ್ರೇಮ ಮೂರ್ತಿ ಪತಿವ್ರತ ಶಿರೋಮಣಿಯಾದ ಸೀತಾ ಮಾತೆಯೊಂದಿಗೆ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನ ಜೊತೆಗೂಡಿ ವನವಾಸಕ್ಕೆ ತೆರಳಿದ್ದ ಸಮಯದಲ್ಲಿ ಬಂಧು ಮಿತ್ರ ಪುರಜನ ಪರಿಜನರೆಲ್ಲರೂ ಆತನಿಗಾಗಿ ಕಣ್ಣೀರಿಡುತ್ತಿದ್ದ ಸಮಯದಲ್ಲಿ ತಾಯಿಯಾದ ನಿನ್ನ ಮನಸ್ಸು ಕರಗಲಿಲ್ಲವೇಕೆ ತಾಯಿ, ಕರಗಲಿಲ್ಲವೇಕೆ? ಛೀ ಕುಲನಾಶಕಳೆ, ಅಮ್ಮ ಎಂಬ ಶಬ್ದಕ್ಕೆ ಅರ್ಹಳೆ ನೀನು. ವಂಶನಾಶನವೆಂಬ ತಳಹದಿಯ ಮೇಲೆ ದಶರಥನ ಮೃತ ಶರೀರವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾರುಳ್ಳ ಸಿಂಹಾಸನವನ್ನು ರಚಿಸಿ ಭಾತೃದ್ರೋಹವೆಂಬ ಚಕ್ರಗಳ ಕೆಳಗೆ ಈ ಪಾಪಿ ಭರತನನ್ನು ಕುಳ್ಳರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ, ಏಕೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಉಳಿಸಿದ್ದೆ
ಈ ಅಯೋಧ್ಯ ನಗರದ ಪುಣ್ಯ ಸ್ತ್ರೀಯರೆಲ್ಲರೂ ನಿನ್ನ ಈ ಕ್ರೂರ ನಡೆಯನ್ನು ಅನುಸರಿಸಿ ಅದೆಷ್ಟೋ ಜನ ಪುರುಷರ ಸಾವಿಗೆ ಕಾರಣರಾಗುವರು. ಆದ್ದರಿಂದ ನಿನ್ನ ನೀಗಲೇ ಸಂಹರಿಸಿ ನನ್ನ ಕೋಪವನ್ನು ಶಮನ ಮಾಡಿಕೊಳ್ಳುವೆನು. ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ, ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ, ಇಲ್ಲದೇಗದೆ ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ. ಅಣ್ಣ ರಾಮನ ಬಂಡ ಗೆಲಸಿ ಅರಣ್ಯ ಕಟ್ಟುತ್ತಲೇ, ಅಣ್ಣ ರಾಮನ ಬಣ್ಣ ಗೆಲಸಿ ಅರಣ್ಯ ಕಟ್ಟುತ್ತಲೇ, ತನ್ನದೆನ್ನುವ ಭಿನ್ನ ಭಾವದೆ, ತನ್ನದೆನ್ನುವ ಭಿನ್ನ ಭಾವದೆ ಕುಂದಿ ಕಳೆದಳು ತನ್ನ ಮನೆಯ. ಕೊಲ್ಲುವೇನೆ ಇಲ್ಲದೀಗಲೇ ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ. ಮಾರಿಯಿಂದಲೇ ತೋರಿ ಪ್ರೀತಿಯ ಸೇರಿ ತಂದೆಯಳು, ಮಾರಿಯಂದಲೇ ತೋರಿ ಪ್ರೀತಿಯ ಸೇರಿ ತಂದೆಯಳು. ಕೋರಿದಳೆಯ ಮಹಾದಿ ಜನಕಗೆ, ಕೋರಿದಳೆಯ ಮಹಾದಿ ಜನಕಗೆ ಮಾರಿಯಂದಲಿ ಮೀರಿ ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ. ನಿಲ್ಲದೀಗಲೇ ಕೊಲ್ಲುವೇನೆ ದೊಡ್ಡ ಕೈಕೆಯನ್ನ. ಅಗ್ರಜ ಶಾಂತನಾಗು, ದುಡುಕಬೇಡ. ಅಗ್ರಜ ಮಾತೆಯ ಕೊಲ್ವರ ಆನಿತಾನೆ. ಅಗ್ರಜ ಶಾಂತನಾಗು, ದುಡುಕಬೇಡ. ಮಾತೆಯ ಕೊಲ್ವರ ಆನಿತಾನೆ. ನೀತಿವಂತನು ನೀನು ಗಂಗನಾದೆ ಏಕೋ. ಅಗ್ರಜ ನೀತಿವಂತನು ನೀನು ಗಾಂಧನದೆ ಏಕೋ. ಮಾತೆಯ ಕೊಲ್ಲುವದೆ ಆನಿತಾನೆ. ನಿನ್ನ ವಂಶ ಭೂಪನ ಅಣ್ಣ 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 ನಿನ್ನ ವಂಶ ಭೂಪನ ಅನಗೈದವಳ. ನಿನ್ನ ವಂಶ ಭೂಪನ ಮನಗೈದವಳ. ಕುಲನಾಶ ಮಾಡಿ ತನ್ನ ಕಾರ್ಯಗೈದವಳ. ಕುಲನಾಶ ಮಾಡಿ ಘನ ಕಾರ್ಯಗೈದವಳ. ಮಾತೆಯ ಕೊಲ್ವರ ಮಾನಿತಾನೆ, ಮಾನಿತಾನೆ. 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 ಅಗ್ರಜ ಈಕೆಯನ್ನು ಕೊಲ್ಲುವುದರಿಂದ ಮಾತ್ರ ನಿರ್ದೋಷತೆ ಪತ್ತೆಯಾಗುವುದು. ಅಲ್ಲದೆ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಿದ ಈಕೆಯನ್ನು. ನಿಜ ಶತ್ರುಘ್ನ, ಸರಿಯಾದ ಸಮಯದಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆ. ತಂದೆಯವರ ಮರಣದ ವಾರ್ತೆಯನ್ನು, ಅಣ್ಣನ ವನವಾಸದ ಸುದ್ದಿಯನ್ನು ಕೇಳಿ ಮತಿಭ್ರಮಣೆಗೊಳಗಾದ ನಾನು ಈಕೆಯನ್ನ ಕೊಂದು ಮಾತೃಹತ್ಯಾ ದೋಷಕ್ಕೆ ಗುರಿಯಾಗುತ್ತಿದ್ದೆ. ಸರಿಯಾದ ಸಮಯದಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆ. ಈ ನನ್ನ ಪವಿತ್ರವಾದ ಖಡ್ಗದಿಂದ ಈಕೆಯನ್ನ ಸಂಹರಿಸಿದ್ದೆ. ಆದರೆ ಹೌದು, ಈ ಪವಿತ್ರ ಖಡ್ಗವೂ ಕೂಡ ಅಪವಿತ್ರವಾಗುವುದು. ಸಹೋದರ, ನಡೆ
ಈಕೆಯು ಮಾಡಿದ ಅಪರಾಧಗಳನ್ನು ಮನ್ನಿಸುವಂತೆ ಶ್ರೀರಾಮಚಂದ್ರನಲ್ಲಿ ಕ್ಷಮೆಯನ್ನ ಯಾಚಿಸಿ ಆತನು ಎಲ್ಲೇ ಇದ್ದರೂ ಹುಡುಕಿಕೊಂಡು ಬಂದು ಪಟ್ಟಾಭಿಷಿಕ್ತರಾಗಿಸೋಣ, ಅಥವಾ ಆತನ ಆಜ್ಞೆಯಂತೆ ಆದರೂ ನಡೆದುಕೊಳ್ಳೋಣ. ಇಲ್ಲವಾದಲ್ಲಿ ಈ ಘೋರ ಅಪರಾಧದಿಂದ ನಾವುಗಳು ಮುಕ್ತರಾಗುವುದಿಲ್ಲ, ಶತ್ರುಘ್ನ, ಮುಕ್ತರಾಗುವುದಿಲ್ಲ. ಭರತ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಮಗನೇ? ನಿನ್ನ ಒಳಿತಿಗಾಗಿ ನಾನೆಣಿಸಿದ ಕಾರ್ಯದಲ್ಲಿ ಕೇಡನ್ನು ಹುಡುಕಬೇಡ. ಇನ್ನಾದರೂ ನಡೆಸಬೇಕಾದ ಕಾರ್ಯವನ್ನು ನಡೆಸಿ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಸುಖದಿಂದ ಬಾಳು ಮಗನೇ. ಮತ್ತೊಮ್ಮೆ ನಿನ್ನ ಬಾಯಿಯಿಂದ ನನ್ನನ್ನ ಕುಮಾರ ಭರತ ಎನ್ನಲು ನಿನ್ನ ನಾಚಿಕೆಯಾಗುವುದಿಲ್ಲವೇ? ಅಮ್ಮ, ನೀನು ಪತಿದ್ರೋಹಿ, ಪುತ್ರದ್ರೋಹಿ, ಸವತಿ ದ್ರೋಹಿ, ರಾಜದ್ರೋಹಿ. ಈಗಿರುವಾಗ ನಿನ್ನ ಮುಖಾವಲೋಕನವನ್ನೇ ನಾವು ಮಾಡಬಾರದು. ಏನೆಂದೆ? ನನಗೆ ಪಟ್ಟಾಭಿಷೇಕವೇ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂತೆರಳಲವ ಲಕ್ಷಣ ವಿದೋ. ರಾಮನಿಲ್ಲದ ರಮನೆ, ರವಿ ಇಲ್ಲದ ಆಕಾಶ, ಲಕ್ಷ್ಮಣನಂತೆರಳಲವ ಲಕ್ಷಣ ವಿದೋ. ಮಾತೆ ಸೀತೆಯ ನಗಲೆ, ಮಾತೆ ಸೀತೆಯ ನಗಲೆ, ಭಾಗ್ಯರಹಿತರಾದೆವು. ರಾಮ ದಶರಥರನ್ನಗಲಿ, ಅಯೋಧ್ಯೆಯು ಅಡವಿಯಂತಾಯ್ತೆ. ಸೌಮಿತ್ರಿ ಒದಗಿದ ಶ್ರೀರಾಮ ಸೇವಾ ಭಾಗ್ಯ, ಸೌಮಿತ್ರಿ ಒದಗಿದ ಶ್ರೀರಾಮ ಸೇವಾ ಭಾಗ್ಯ. ಈ ಪಾಪಿ ಬಲತನ ಪಾಲಿಗೆ ಬಾರದಾಯ್ತೆ. ರಾಮ ಪರಂದಾಮ, ರಾಮ ದಶರಥ ರಾಮ, ರಾಮ ಪರಂದಾಮ, ರಾಮ ದಶರಥ ರಾಮ, ಮಾಸೂರ ನಾಮ ಸದಾ ನಿನ್ನ ನಾಮ. ಮಾಸೂರ ನಾಮ ಸದಾ ನಿನ್ನ
ರಾಮಚಂದ್ರನನ್ನು ಕಾಡಿಗಟ್ಟಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಸವತಿ ಮತ್ಸರದಿಂದ ರಾಮ ಲಕ್ಷ್ಮಣ ವ್ರತ ಶತ್ರುಘ್ನರಿಗೆ ದ್ವೇಷವನ್ನುಂಟು ಮಾಡಿದ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೇ ಪಾಪಾತ್ಮಳೆ. ಸುಪ್ರಭಾತವಿದು ಪ್ರಭಾತ ಸಮಯ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಮಾನವೇ ಉದಯಿಪ ಸಮಯ ನವೋ ಮಂಡಲದೆ ಜಪನಾರಿಸುತ್ತ ಬರುತ್ತಿದೆ ಭಾಸ್ಕರ ಜಪಡರಿತ ನವೋ ಮಂಡಲದೆ ಜಪನಾರಿಸುತ್ತ ಬರುತ್ತಿದೆ ಭಾಸ್ಕರ ತಮ್ಮನೆಯತೆಯ ಸುಮರಂದವದ ತಪ್ಪನೆಯುತಿಯ ಸುಮರಂಗವುದ ಜಾನಕಿ ತಪ್ಪನೆಯುತಿಯ ಸುಮರಂಗವುದ ಯುಗಾನವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ಸಮಯ ಹೇಜಮಾನರ ಉದಯಿಪ ಸಮಯ ಸುಪ್ರಭಾತ ಸುಪ್ರಭಾತ ಭಾಸ್ಕರನ ಒಂಬಳಿಕೆಯಿಂದ ಈ ತರುಲತೆಗಳ ಸೊಬಗನ್ನು ನೋಡಿದ್ಯಾ? ಎಷ್ಟು ರಮ್ಯವಾಗಿರುವುದು. ಸೀತಾ, ನನಗನಿಸುತ್ತಿದೆ ಪಟ್ಟಣ ವಾಸಕ್ಕಿಂತಲೂ ಈ ಅರಣ್ಯ ವಾಸವೇ ಲೇಸೆಂದು. ಹೌದು ಸ್ವಾಮಿ. ಸ್ವಾಮಿ, ಅದು ಅಲ್ಲಿ ಕಾಣುತ್ತಿರುವ ಪರ್ವತವಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತ. ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಪರಶಿವನ ಜಟೆಯಿಂದ ದರಗಿಳಿದು ಬಂದು ನಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಮಾಡಿ ನಮ್ಮ ವಂಶವನ್ನೇ ಪವಿತ್ರಗೊಳಿಸದ ಈ ಗಂಗಾ ಮಾತೆಗೆ ಒಂದು ಆವರ್ತಿ ನಮಿಸಿ ಮುಂದೆ ಹೋಗೋಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ
ಅನುಪಮ ಚರಿತಳೆ ನಿನ್ನಯ ಚರಣವ ಅನುಪಮ ಚರಿತಳೆ ನಿನ್ನಯ ಚರಣವ ಅನುಪಮ ಚರಿತಳೆ ನಿನ್ನಯ ಚರಣವ ಅನುಪಮ ಚರಿತಳೆ ನಿನ್ನಯ ಚರಣವ ನಿರಂತರ ಸ್ಮರಿಸುವರು ಹನುಮಂತಾಯೇ ಪುರನರ ಸೇವೆ ಪರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಪುರನರ ಸೇವೆ ಪರಗಂಗೆ 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 ವಂದಿಪೆ ಸುರಗ
ದಾಸಾನುದಾಸನಾಗಿ ನಿಮಗೆ ವಂದಿಸುವೆನು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು ಪ್ರಭು. ಅಯ್ಯ ಗುಹನೆ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು, ತಮ್ಮ ಅನುಗ್ರಹದಿಂದ ನಾವುಗಳೆಲ್ಲ ಕ್ಷೇಮದಿಂದಿರುವೆವು. ಪ್ರಭು, ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಬೇಸರವಾಯಿತು. ನಿಮ್ಮನ್ನು ನೋಡಲು ಓಡೋಡಿ ಬಂದೆನು ಪ್ರಭು. ಪ್ರಭು, ತಾವು ಒಪ್ಪುವುದಾದರೆ ನಮ್ಮ ಶೃಂಗಬೇರಿಪುರದಲ್ಲಿ ಇರುವುದಾದರೆ 14 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿಕೊಂಡಿರಲು ನಾನು ಮತ್ತು ನನ್ನ ಪರಿವಾರವು ಸದಾ ಸಿದ್ಧರಾಗಿರುವೆವು. ಭಕ್ತ ಗುಹನೆ, ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವುದರಿಂದ ಪುರಪ್ರವೇಶ ಮಾಡುವಂತಿಲ್ಲ. ನಿನ್ನ ನಿಶ್ಚಲವಾದ ಭಕ್ತಿಗೆ ನಾನು ಮೆಚ್ಚಿದನು. ನೀನು ನಮಗೆ ಸಹಾಯವನ್ನು ಮಾಡುವುದಾದರೆ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕು. ಆಗಬಹುದು ಪ್ರಭು, ಆದರೆ ಒಂದು ನಿಬಂಧನೆ ಮೇರೆಗೆ ಗಂಗಾ ನದಿಯನ್ನು ದಾಟಿಸುವೆನು. ಏನದು ಗುಹನೆ? ಪ್ರಭು, ತಾವು ಹಿಂದೆ ಮಿಥಿಲಾ ನಗರಕ್ಕೆ ಹೋಗುವಾಗ ತಮ್ಮ ಪಾದಸ್ಪರ್ಶದಿಂದ ಕಲ್ಲೊಂದು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲೂ ಸಹ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೇನಾದರೂ ಎಣ್ಣಾದರೆ ನನ್ನ ಗತಿಯೇನು ಪ್ರಭು? ಅಯ್ಯ ಗುಹನೆ, ನಿನ್ನ ಮನದ ಇಂಗಿತವನ್ನು ಅರಿತಂತಾಯಿತು. ನನ್ನ ಪಾದಗಳನ್ನು ತೊಳೆಯುವ ಉದ್ದೇಶದಿಂದ ಈ ರೀತಿಯ ನೆಪ ಹೇಳುತ್ತಿರುವ ನಿನ್ನಿಷ್ಟದಂತಾಗಲಿ. ಧನ್ಯನಾದೆನು ಪ್ರಭು, ಧನ್ಯನಾದೆನು ಪ್ರಭು. ಜನ ಜಾಮತನ ಜನಕೀಯ ರಮಣನ
ರಮಣನ ಅಯ್ಯ ಗುಹನೆ, ನಾವೇನು ಸಿದ್ಧಪಡಿಸು. ಆಗಲೇ ಪ್ರಭು. ಇಂದಾಂಬಿಗ ಧನ್ಯನಾದೆ, ಇಂದಾಂಬಿಗ ಧನ್ಯನಾದೆ ರಾಮ. ಇಂದಾಂಬಿಗ ಧನ್ಯನಾದೆ, ಇಂದಾಂಬಿಗ ಧನ್ಯನಾದೆ ರಾಮ. ಭಮ ಸಮುದ್ರ ದಾಟಿಸುವೆ, ಇವರ ನದಿಯ ದಾಟಿಸುವೆ. ಭವ ಸಮುದ್ರ ದಾಟಿಸುವೆ, ಇವರ ನದಿಯ ದಾಟಿಸುವೆ. ಭವ ಸಮುದ್ರ ದಾಟಿಸುವೆ, ಇವರ ನದಿಯ ರೇಗಿಸುವೆ. ಇಂದಾಂಬಿಗ ಧನ್ಯನಾದೆ, ಇಂದಾಂಬಿಗ ಧನ್ಯನಾದೆ ರಾಮ. ಇಂದಾಂಬಿಗ ಧನ್ಯನಾದೆ, ಇಂದಾಂಬಿಗ ಧನ್ಯನಾದೆ ರಾಮ ರಾಮ.